ಸುಪ್ರೀಂ ಕೋರ್ಟ್‌ನಲ್ಲಿ ಈ ದರ್ಶನ್ ಕೇಸ್ ಏನಾಗ್ಬೋದು? ಇವಾಗ ಅವರು ಲಿಖಿತ ಆ ವಿವರಣೆಯನ್ನು ಕೊಟ್ಟು ಜಾಮೀನು ರದ್ದು ಮಾಡ್ಬೇಡಿ ಅಂತ ಹೇಳಿರುವಂತದ್ದು. ಇದಕ್ಕೆ ಕಾರಣವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಏನಾಗ್ಬೋದು ಅಂತ ಹೇಳ್ತೀರಾ ಮೇಡಮ್? ಸರ್, ಇವಾಗ ಅವರು ಲಿಖಿತವಾಗಿ ಏನ್ ಕೊಟ್ಟಿದ್ದಾರೆ ದರ್ಶನ್ ಅವರು, ಹ್ಮ್. ಅಲ್ಲಿ ನಾವು ಕಾಣಬಹುದು ಫಸ್ಟ್ ಒಂದಷ್ಟು ಕಂಟೆನ್ಷನ್ಸ್ ತಗೊಂತಾರೆ. ಈಗ ಪವಿತ್ರ ಗೌಡ ಅವರು ಆಗಿರ್ಬೋದು, ಈಗ ಎಷ್ಟು ಜನ ಅಕ್ಯೂಸ್ಡ್ ಗಳ ಮೇಲೆ ಬೇಲ್ ನ ರದ್ದುಗೊಳಿಸಿ ಅಂತ ಹೇಳಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಅದ್ರ ಮೇಲೆ ಒಂದು ಡೀಟೇಲ್ಡ್ ಇವರು ಏನ್ ಮಾಡ್ತಾರೆ, ಅಬ್ಜೆಕ್ಷನ್ಸ್ ನ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಸಿನಾಪ್ಸಿಸ್ ಫೈಲ್ ಮಾಡ್ತಾರೆ. ಸಿನಾಪ್ಸಿಸ್ ಅಲ್ಲಿ ಕಂಟೆನ್ಷನ್ಸ್ ಏನ್ ತಗೊಂಡಿದ್ದಾರೆ ಅಂದ್ರೆ, ಈಗ ದರ್ಶನ್ ಅವರ ಅರೆಸ್ಟ್ ಮಾಡಿದಂತ ಟೈಮ್ ಅಲ್ಲಿ ಒಂದು ಅರೆಸ್ಟ್ ಮೆಮೊ ಅಂತ ಪ್ರೊಸೀಜರ್ ಪ್ರಕಾರ ಏನ್ ಕೊಡ್ಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಅಂದ್ರೆ ಇದು ಟೋಟಲ್ ವೈಲೇಷನ್ ಆಫ್ ಲೀಗಲ್ ಪ್ರೊಸೀಜರ್ ಆಗಿದ್ರಿಂದ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡೋದಿಕ್ ಬರೋದಿಲ್ಲ ಅಂತ ಹೇಳಿ ಮೊದಲನೇ ಕಂಟೆನ್ಷನ್ ದರ್ಶನ್ ಅವರ ವಕೀಲರು ತಗೊಂಡಿದ್ದಾರೆ. ಹಾಗೆ ಈ ಅರೆಸ್ಟ್ ಮೆಮೊ ಅಂತ ನಾವೇನ್ ಹೇಳ್ತೀವಲ್ಲ ಸರ್, ಅಥವಾ ಯಾವ ಕಾರಣದಿಂದ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಪೊಲೀಸ್ನವರು ಅರೆಸ್ಟ್ ಮಾಡಿದ ಕೂಡಲೇ ಕೊಡ್ಬೇಕು. ಸೊ ಈ ಎಲ್ಲಾ ಕೇಸ್ನಲ್ಲೂ ಕೊಡ್ಬೇಕು, ಒಂದೇ ಕೇಸ್ನಲ್ಲಿ ಅಲ್ಲ ಸರ್. ಕ್ರಿಮಿನಲ್ ಪ್ರೊಸೀಜರ್ ಇಸ್ ವೆರಿ ಕ್ಲಿಯರ್. ನೀವು ಅರೆಸ್ಟ್ ಮಾಡಿದಂತ ಟೈಮಲ್ಲಿ ಏನ್ ಕಾರಣಕ್ಕೆ ಅರೆಸ್ಟ್ ಮಾಡಿದೀವಿ ಅಂತ ನಾವು ತಿಳಿಸ್ಬೇಕು. ಸೊ ಇದರಲ್ಲಿ ಅರೆಸ್ಟ್ ಮೆಮೊ ಅಥವಾ ಆಗಿರ್ಬೋದು, ಅಥವಾ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿರೋದಿಲ್ಲ. ಸೊ ವಿಚ್ ಇಸ್ ವೈಲೇಷನ್ ಆಫ್ ಲೀಗಲ್ ಪ್ರೊಸೀಜರ್ ಅಂತ ಹೇಳಿ ಇವ್ರ ಮೊದಲನೇ ಕಂಟೆನ್ಷನ್ ತಗೋತಾರೆ ಸರ್. ಆಮೇಲೆ ಈ ಷರತ್ತುಗಳು ಏನು ಈ ಬೇಲ್ ನಲ್ಲಿ ದರ್ಶನ್ ಅವರಿಗೆ ರಿಲೀಸ್ ಮಾಡೋ ಟೈಮ್ ನಲ್ಲಿ ಹೈಕೋರ್ಟ್ ಹೇಳಿದ್ರು, ಅದು ಯಾವುದೇ ಕಂಡೀಷನ್ಸ್ನು ಇಲ್ಲಿ ವೈಲೇಷನ್ ಆಗಿಲ್ಲ. ಅವರು ಸಾಕ್ಷಿ ನಾಶ ಮಾಡೋದಾಗ್ಲಿ ಅಥವಾ ಜೂರಿಸ್ಟಿಕ್ಷನ್ ಪರ್ಮಿಷನ್, ಜಡ್ಜ್ ಪರ್ಮಿಷನ್ ತಗೊಳ್ದೆ ಬಿಟ್ಟು ಹೋಗೋದಾಗ್ಲಿ ಅದೇನು ಮಾಡಿಲ್ಲ. ಈಗ ಅವ್ರು ಶೂಟಿಂಗ್ ಆಚೆ ಹೋಗ್ಬೇಕು ಅಂದಾಗ್ಲೂ ಪರ್ಮಿಷನ್ ತಗೊಂಡ್ರು ಕೋರ್ಟ್ ನಲ್ಲಿ, ಅಥವಾ ಯಾವುದೇ ಕಂಡೀಷನ್ಸ್ ಏನಿದೆ ಸಾಕ್ಷಿ ನಾಶ ಅದು ಯಾವುದೂ ಮಾಡಿಲ್ಲ. ಆದ್ರಿಂದ ಯಾವ್ದು ಕಂಡೀಷನ್ ವೈಲೇಟ್ ಆಗಿಲ್ದೇ ಇದ್ದಾಗ ನೀವು ಯಾಕೆ ಬೇಲ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಅದನ್ನೊಂದು ಕ್ಲಾರಿಫೈ ಆಗಿ ಅವರು ಸಿನಾಪ್ಸಿಸ್ ಅಲ್ಲಿ ಬರೆದಿದ್ದಾರೆ. ಇನ್ನೊಂದು ಹಾಗೇನೆ ಸರ್, ನಾವು ನೋಡಿದ್ರೆ ಡೈರೆಕ್ಟ್ ಎವಿಡೆನ್ಸ್ ಅಂತ ಏನಿದೆ, ಪ್ರಾಸಿಕ್ಯೂಷನ್ ಅವರು ಈ ದರ್ಶನ್ ಅವ್ರದ್ದು ರೋಲ್ ಅಲ್ಲಿ ಏನಿದೆ ಅಂತ ಹೇಳಿ, ಈಗ ರೇಣುಕಾ ಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋದಕ್ಕೆ ಅಲ್ಲಿ ಏನು ಎವಿಡೆನ್ಸ್ ಇಲ್ಲ ಸರ್. ಈ ಅಂಶನ ಅಲ್ಲಿ ಮೇನ್ ಆಗಿ ಅವರು ಕಂಟೆನ್ಷನ್ ತಗೊಂಡ್ರದೇ ಅದು. ಅಲ್ಲಿ ಏನು ಎವಿಡೆನ್ಸ್ ಇಲ್ಲ ದರ್ಶನ್ ಅವ್ರ ರೋಲ್ ಅಲ್ಲಿ ಏನಿತ್ತು ಅಂತ. ಮತ್ತೆ ಹಾಗೇನೆ ಇವರು ಫೋನ್ ಕಾಲ್ಸ್, ಅವರು ಮೇಲೆ ಆದೇಶ ಇದಕ್ಕೇನು ಅವ್ರು ಅಪೀಲ್ ಹೋಗಿದ್ದಾರೆ ಅದರಲ್ಲಿ ಹಾಕಿದ್ದಾರೆ, ಫೋನ್ ಕಾಲ್ಸ್ ಮೆಸೇಜಸ್ ಎಲ್ಲ ಇದೆ. ಆಮೇಲೆ ಅಕ್ಯೂಸ್ ನಂಬರ್ 1, 2 ಅವ್ರ ಜೊತೆ ಅವ್ರಿಬ್ರು ಸಂಭಾಷಣೆ ಮಾಡಿರೋದಿದೆ. ಅಕ್ಯೂಸ್ ನಂಬರ್ 3 ಪವನ್ ಅಂತ ಯಾರಿದ್ದಾರೆ ಅವ್ರ ಜೊತೆ ದರ್ಶನ್ ಅವರು ಮಾತಾಡೋ ಸಂಭಾಷಣೆ ಇದೆ ಅಂತ. ಆದ್ರೆ ನಾವು ಆನ್ ರೆಕಾರ್ಡ್ ಪ್ರಿಮಾ ಫೆಸಿ ಅಂತ ನಾವೇನ್ ಹೇಳ್ತೀವಲ್ಲ ಸರ್, ಕಂಡು ಬರೋ ಅಂತದ್ದು ಅಂಶ ಅಲ್ಲಿ ಯಾವುದೇ ರೀತಿ ಫೋನ್ ಕಾಲ್ಸ್ ಆಗ್ಲಿ ವಾಟ್ಸ್ಆಪ್ ಮೆಸೇಜ್ ದರ್ಶನ್ ಮತ್ತು ಅಕ್ಯೂಸ್ ನಂಬರ್ 3 ಪವನ್ ಅಂತ ಯಾರಿದ್ದಾರೆ ಅವರಿಬ್ರು ಮಧ್ಯೆ ಯಾವ್ದು ರೆಕಾರ್ಡ್ಸ್ ರಿಲೇಟೆಡ್ ಎವಿಡೆನ್ಸ್ ಪ್ರಾಸಿಕ್ಯೂಷನ್ ಫೈಲ್ ಮಾಡಿಲ್ಲ. ಹಾಗೆ ಇನ್ನೊಂದೇನಂತಂದ್ರೆ ಸರ್, ಈಗ ವಿಟ್ನೆಸ್ಗಳು ಅಲ್ಲಿ ಸುಮಾರು ಜನ ವಿಟ್ನೆಸ್ಗಳಿದ್ರು. ಅದರಲ್ಲಿ ಏನಂತ ಅಂದ್ರೆ ಮೇಜರ್ ಐ ವಿಟ್ನೆಸ್ಗಳಂತ ಏನ್ ಕರೀತಾರೆ, ಕಿರಣ್ ಅಂತ, ಮಲ್ಲಿಕಾರ್ಜುನ್ ಮತ್ತೆ ನರೇಂದ್ರ ಸಿಂಗ್ ಅಂತ, ಇವರೆಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಶೆಡ್ ಹತ್ರ ಇದ್ರಲ್ಲ ಸರ್, ಇವರು ಯಾವುದೇ ರೀತಿ ಅವರ ಸ್ಟೇಟ್ಮೆಂಟ್ ನಲ್ಲಿ ದರ್ಶನ್ ಅವರ ಹೆಸರನ್ನ ತಗೊಂಡಿಲ್ಲ. ಅಲ್ಲಿ ಎಲ್ಲೂ ದರ್ಶನ್ ಅವ್ರದ್ದು ಹೆಸರು ಬಂದಿಲ್ಲ. ಆದ್ರಿಂದ ಅಲ್ಲಿ ನೀವು ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಅವ್ರ ಹೆಸರು ಬಂದಿಲ್ಲ ಅಂತ ಅಂದ್ಮೇಲೆ ನೀವು ಕ್ರೆಡಿಬಿಲಿಟಿ ಹೆಂಗೆ ಅವ್ರ ಸ್ಟೇಟ್ಮೆಂಟ್ ತಗೊಂಡು ನೀವು ಬೇಲ್ನ ರದ್ದುಗೊಳಿಸಿ ಅಂತ ಕೇಳ್ತೀರಾ ಅಂತ ಈ ಸಿನಾಪ್ಸಿಸ್ ಅಲ್ಲಿ ಇದು ಮೇಜರ್ ಕಂಟೆನ್ಷನ್ಸ್ ತಗೊಂಡ್ರು ಸರ್. ಆಮೇಲೆ ಯಾಕಂದ್ರೆ ಸರ್, ಈಗ ಏನಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ ಒಂದೇನೆ, ಇಲ್ಲಿ ನಮ್ಮ ಹೈಕೋರ್ಟ್ ನಲ್ಲಿ ಮಾಡಿರುವಂತ ಬೇಲ್ ಆರ್ಡರ್ ತುಂಬಾ ಡೀಟೇಲ್ಡ್ ಆರ್ಡರ್. ಅದು ಹೇಗಿದೆ ಅಂದ್ರೆ ಒಂದು ಜಡ್ಜ್ಮೆಂಟ್ನೇ ಬರ್ದ ಹಾಗಿದೆ ಅಂತ ಹೇಳಿ ಅವರು ಅವ್ರ ಒಂದು ವ್ಯಕ್ತಪಡಿಸಿದ್ದಾರೆ ಅಷ್ಟೇನೆ. ಸೊ ಆದ್ರಿಂದ ಅವ್ರು ಈಗ ನಾವು ಹಲವಾರು ಮೀಡಿಯಾದಲ್ಲಿ ನೋಡಿದ್ವಿ, ಈ ತರ ತಪ್ಪು ಮಾಡಬಾರ್ದು ನಾವು ಒಂದು ಅನ್ಬಿಟ್ಟಿದ್ದಾರೆ, ಅಂದ್ರೆ ಬೇಲ್ ಕೊಟ್ಟು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ. ಖಂಡಿತ ಇಲ್ಲ. ಅಲ್ಲಿ ಬಂದಿರೋದೇನೆ, ಅವ್ರು ಹೇಳಿರೋದೇನಂತ ಅಂದ್ರೆ ಈ ಬೇಲ್ ಆರ್ಡರ್ನ ನಾವು ನೋಡಿದ್ರೆ ಅದು ಒಂದು ಜಡ್ಜ್ಮೆಂಟ್ ಬರ್ದ ಹಾಗೆ, ಮಿನಿ ಜಡ್ಜ್ಮೆಂಟ್ ಬರ್ದ ಹಾಗೆ ಇದೆ. ನೀವು ಎಲ್ಲಾ ಕೇಸ್ನಲ್ಲೂ ಇದೇ ರೀತಿ ಜಡ್ಜ್ಮೆಂಟ್ ಮಾಡ್ತೀರಾ ಅಂತ ಹೇಳಿ ಒಂದು ಪ್ರಶ್ನೆನ ಅವರು ಅಲ್ಲಿ ಮುಂದೆ ಹಾಕ್ತಾರೆ. ಆದ್ರಿಂದ ಇಬ್ರು ಪಾರ್ಟೀಸ್, ಈಗ ಇವನ್ ಪವಿತ್ರ ಗೌಡ ಅವ್ರಿಗೂ ಕೂಡ ಅವರು ರಿಟರ್ನ್ ಸಬ್ಮಿಷನ್ ಮಾಡ್ತಾರೆ. ಪವಿತ್ರ ಗೌಡ ಅವ್ರ ಕಂಟೆನ್ಷನ್ ಅಲ್ಲೂ ಅಷ್ಟೇನೆ. ಏನಂತಂದ್ರೆ ಆಕೆ ಪವಿತ್ರ ಗೌಡ ಅವರು ಬೇರೆ ಅಕ್ಯೂಸ್ಡ್ ಗಳ ಜೊತೆ ಒಂದು ಸಂಭಾಷಣೆಯಲ್ಲಿ ಇದ್ರು, ಫೋನ್ ಮೂಲಕ ಆಗಿರ್ಬೋದು ಅಥವಾ ಡೈರೆಕ್ಟ್ ಸಂಭಾಷಣೆಯಲ್ಲಿ ಇದ್ರು ಅನ್ನೋದು ಯಾವುದೇ ರೀತಿ ರೆಕಾರ್ಡ್ಸ್ ನ ಈ ಪ್ರಾಸಿಕ್ಯೂಷನ್ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ ಸರ್. ಹಾಗೇನೆ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ನಾವೇನ್ ಕರಿತೀವಿ, ಇವರು ಅವ್ರ ಜೊತೆ ಸೇರಿ ರೇಣುಕಾ ಸ್ವಾಮಿ ಅವ್ರನ್ನ ಹತ್ಯೆಗೈದಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಪ್ರಾಸಿಕ್ಯೂಷನ್ ಮತ್ತೆ ಫೇಲ್ ಆಗಿದೆ ಇನ್ವೆಸ್ಟಿಗೇಷನ್. ಅಂದ್ರೆ ಇದು ಟೋಟಲ್
ಲ್ಯಾಕ್ ಹೋಲ್ ಇದು ತುಂಬಾ ಲೂಪ್ ಹೋಲ್ ಇರೋದು ಇನ್ವೆಸ್ಟಿಗೇಷನ್ ಅಲ್ಲಿ ಸರ್. ಇನ್ವೆಸ್ಟಿಗೇಷನ್ ಲ್ಯಾಕ್ಯುನಾ ಅಂತ ನಾವ್ ಏನ್ ಕರಿತೀವಲ್ಲ, ಹಾಗೆ ಅವ್ರು ಇನ್ನೊಂದು ಕಂಟೆನ್ಷನ್ ತಗೊಂಡಿರೆ, ನಾನು ಸಿಂಗಲ್ ಮದರ್, ಹಾಗೆ ನನ್ಗೊಬ್ಳು ಮಗಳಿದ್ದಾಳೆ, ನನ್ಗೆ ಯಾವ್ದೇ ರೀತಿ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ ಪ್ರೀವಿಯಸ್ಲಿ ಅಂತ ಹೇಳಿ ಈ ಕಂಡೀಷನ್ಸ್ ತಗೊಂಡಿದ್ದಾರೆ ಸರ್. ಅಂಡ್ ಈ ತರ ಇದ್ದಾಗ ಅಂಡ್ ಬೇಲ್ ಕಂಡೀಷನ್ಸ್ ಇವರು ಅಷ್ಟೇ ಅವ್ರ ಕಂಟೆನ್ಷನ್ಸ್ ಅಲ್ಲಿ ಹೇಳಿರೋದೇನಂತ ರಿಟರ್ನ್ ಸಬ್ಮಿಷನ್ ಅಲ್ಲಿ, ನಾನು ಯಾವುದೇ ರೀತಿ ಬೇಲ್ ಕಂಡೀಷನ್ಸ್ ನಾನು ವೈಲೇಟ್ ಮಾಡಿಲ್ಲ, ನಾನು ಷರತ್ತುಬದ್ಧವಾಗಿ ನಾನು ಇದ್ದೀನಿ, ಪ್ರತಿ ಸರಿ ನಾನು ಇಯರಿಂಗ್ಸ್ ಅಪಿಯರ್ ಆಗ್ತಾ ಇದ್ದೀನಿ ಅಂದ್ಮೇಲೆ ಕೋರ್ಟ್ಗೆ ಬಿಟ್ಟಿದ್ದು ಇವಾಗ ಅದನ್ನ ಪರಿಗಣಿಸಿ ತಗೊಳ್ಳೋದಕ್ಕೆ. ಸೊ ಆದ್ರಿಂದ ಸರ್ ಇದೆಲ್ಲ ನೋಡಿದ್ರೆ ಮೈನ್ ಬೇಲ್ ಕ್ಯಾನ್ಸಲೇಷನ್ ಆಗೋ ರೀಸನ್ ಏನಿರುತ್ತಂದ್ರೆ, ಯಾವಾಗ ನೀವು ಸಾಕ್ಷಿ ನಾಶ ಅಥವಾ ಯಾವುದೇ ಕಂಡೀಷನ್ ಆಗಿರುತ್ತೆ ಬೇಲ್ ಅಲ್ಲಿ ಇದ್ದದನ್ನ, ಆ ಷರತ್ತುಗಳನ್ನ ನೀವು ಯಾವಾಗ ಒಂದು ವೈಲೇಟ್ ಮಾಡಕ್ ಹೋಗ್ತೀರಾ, ಆವಾಗ ನೀವು ನಿಮ್ಮ ಬೇಲ್ ಆಟೋಮ್ಯಾಟಿಕಲಿ ಕ್ಯಾನ್ಸಲ್ ಆಗುತ್ತೆ ಸರ್. ಅದನ್ನ ಆಟೋಮ್ಯಾಟಿಕಲಿ ಕ್ಯಾನ್ಸಲ್ ಮಾಡಕ್ಕೆ ಸ್ಟೇಟ್ ಗೌರ್ಮೆಂಟ್ ಇಂದ ಹಾಕ್ಬೋದು, ಅಥವಾ ಕೋರ್ಟ್ ನಲ್ಲಿ ತುಂಬಾ ರೇರ್ ಆಗಿ ಸುವಮೋಟೋ ಕೂಡ ತಗೊಬಹುದು ಸರ್. ಬಟ್ ಇಲ್ಲಿ ದರ್ಶನ್ ಅವ್ರ ಕೇಸಲ್ಲಿ ಏನಾಗಿದೆ ಅಂತಂದ್ರೆ, ಈ ಎಲ್ಲಾ ಇವ್ರ ಪಾರ್ಟೀಸ್ಗೆ ಒಂದು ನಿಮ್ಮ ರಿಟರ್ನ್ ಸಬ್ಮಿಷನ್ ಸಬ್ಮಿಟ್ ಮಾಡಕ್ ಹೇಳಿದ್ದಾರೆ. ಸೊ ಇದು ಅವರ ಮೇನ್ ಕಂಟೆನ್ಷನ್ಸ್ ಆಗಿದೆ ಸರ್. ಮೇಡಮ್, ಇವಾಗ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟಿನ ಒಂದು ಆದೇಶವನ್ನ ಬಗ್ಗೆ ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಏನಾಗಿತ್ತು ಸರ್? ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಫಸ್ಟ್ ಈ ಆರ್ಗ್ಯುಮೆಂಟ್ಸ್ ಗೆ ತಗೊಂಡಾಗ ಫಸ್ಟ್ ಅವರು ಯಾವಾಗ ಬೇಲ್ ಆರ್ಡರ್ ನಮ್ಮ ಹೈಕೋರ್ಟ್ ನ್ಯಾಯಾಲಯದ ನೋಡ್ತಾರೆ, ಅವ್ರು ಹೇಳ್ತಾರೆ ಅಂದ್ರೆ ವ್ಯಕ್ತಪಡಿಸಿದ್ದವ್ರು ಏನಂತ ಅಂದ್ರೆ, ಇಷ್ಟು ಡೀಟೇಲ್ಡ್ ಆರ್ಡರ್ ಎಲ್ಲಾ ಬೇಲ್ ಮ್ಯಾಟರ್ಸ್ಗೂ ಬರೀತಾರ, ಅಂದ್ರೆ ಎಲ್ಲಾ ಕ್ರಿಮಿನಲ್ ಕೇಸ್ಗೂ ಇದೇ ರೀತಿ ಡೀಟೇಲ್ ಆರ್ಡರ್ ಮಾಡ್ತಾರ ಅಂತ ಹೇಳಿ ಒಂದು ಒಪಿನಿಯನ್ ವ್ಯಕ್ತಪಡಿಸ್ತಾರೆ ಸರ್. ಆದ್ರೆ ನಾವು ಅವ್ರು ಮಾಡಿರೋ ತಪ್ಪು ನಾವು ಮಾಡಲ್ಲ, ಅಂದ್ರೆ ಬೇಲ್ ಕೊಟ್ಟು ತಪ್ಪು ಮಾಡಿದ್ವಿ ಅಂತಲ್ಲ, ಇಷ್ಟು ಡೀಟೇಲ್ ಆಗಿ ನೀವು ಎವಿಡೆನ್ಸ್ ನ ಇನ್ವಾಲ್ವ್ ಮಾಡ್ಕೊಂಡು ಬೇಲ್ ಆರ್ಡರ್ ಮಾಡಿದಿರಲ್ಲ ಅಂತ ಅಷ್ಟೇನೆ. ನಮ್ಮ ಬೇಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವರ ಇನ್ವಾಲ್ವ್ಮೆಂಟ್ ಕಂಡು ಬರುತ್ತಾ ಬರಲ್ವಾ, ಇದಿಷ್ಟನ್ನ ಮಾತ್ರ ನಾವು ಪ್ರಿಮಾ ಫೇಸಿ ಅಂತ ಏನ್ ಕರಿತೀವಲ್ಲ ಸರ್, ಅವರಿಗೆ ಬೇಲ್ ಕೊಡಬಹುದಾ, ಅಥವಾ ಕೊಟ್ಟರೆ ಸಾಕ್ಷಿ ನಾಶ ಆಗತ್ತಾ, ಇದಾಗತ್ತಾ, ಅಥವಾ ಗ್ರಾವಿಟಿ ಆಫ್ ಈ ಕ್ರೈಮ್ ಏನಿದೆ ಅದ್ರ ಮೇಲೆ ನೋಡಿ ಕೊಡ್ಬೇಕು, ಪ್ರಿಮಾ ಫೇಸಿ ಕಂಡು ಬಂದ್ರೆ ಮಾತ್ರ. ಆದ್ರೆ ಇಲ್ಲಿ ಅವರ ಆದೇಶ ಏನಾಗಿದೆ ಹೈಕೋರ್ಟ್ ನಲ್ಲಿ, ಅದರಲ್ಲಿ ಸ್ವಲ್ಪ ಡೀಟೇಲ್ಡ್ ಆಗಿ ಫೋರೆನ್ಸಿಕ್ ಎವಿಡೆನ್ಸ್ ಸೆಕ್ಯೂರ್ ಮಾಡಿದ್ದು ಅದನ್ನ ಎಲ್ಲದನ್ನು ಡೀಟೇಲ್ ಡಿಸ್ಕಷನ್ ಮಾಡಿದ್ದಾರೆ. ಸೊ ಅದನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಹೊರತು ಬೇಲ್ ಕೊಟ್ಟು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಯಾವುದೇ ರೀತಿ ಆತರ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ ಸರ್. ಯಾವ್ದು ಆಕ್ಷೇಪ ಹೇಳಿಲ್ಲ? ಇಲ್ಲ ಸರ್, ಇಲ್ಲ, ಆತರ ಆಕ್ಷೇಪಗಳು ಅವ್ರು ಯಾವ್ದು ತಂದೇ ಇಲ್ಲ. ನಾವ್ ಆ ರೀತಿ ತಪ್ಪು ಮಾಡಲ್ಲ ಅಂತ ಅಂದ್ರೆ ಬೇಲ್ ಆರ್ಡರ್ಸ್ಗೆ ನಾವು ಜಡ್ಜ್ಮೆಂಟ್ ಬರೆಯಂಗೆ ಬರೆಯಲ್ಲ ಸರ್. ಜಡ್ಜ್ಮೆಂಟ್ ಅಂದ್ರೆ ಸಂಪೂರ್ಣ ಟ್ರಯಲ್ ಮುಗಿದು ಫೈನಾಲಿಟಿ ಆಫ್ ದ ಕೇಸ್ ಏನಾಗುತ್ತೆ ಅದು ಜಡ್ಜ್ಮೆಂಟ್. ಬೇಲ್ಗೆಲ್ಲ ನಾವು ಆದೇಶ ಅಂತ ಕರಿತೀವಿ, ಆರ್ಡರ್ಸ್. ಆ ತರ ಸರ್. ಮೇಡಮ್, ಇವಾಗ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಆಯ್ಕೆಗಳು ಏನು ಅಂತ ಹೇಳ್ಬಹುದಾ ಸರ್? ಈಗ ಆಯ್ಕೆಗಳು ಅಂತ ಅಂದ್ರೆ ಸರ್, ಅದ್ರಲ್ಲೇನೆ ಈಗ ಬೇಲ್ ಇಂಪಾರ್ಟೆಂಟ್ ಕಂಡೀಷನ್ಸ್ ಏನಿದೆ ಅದನ್ನ ಏನಾದ್ರು ಉಲ್ಲಂಘನೆ ಆಗಿದ್ರೆ, ಅಲ್ಲಿ ಈಗ ಏನ್ ಅವ್ರದ್ದು ಸರ್ಕಾರದಿಂದ ಏನ್ ಮಾಡಿದ್ದಾರೆ ಅವರು ಅಂತ ಅಂದ್ರೆ, ಅವರು ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಿದಾರಂತೆ, ಇವ್ರ ಜೊತೆ ಮಾತಾಡ್ತಿದ್ದಾರೆ, ಅದನ್ನೇ ಅವರು ಕಂಟೆನ್ಷನ್ಸ್ ತಗೊಂಡಿದ್ದಾರೆ ಅವರು ಫಸ್ಟ್ ಅಪ್ಲಿಕೇಶನ್ ಫೈಲ್ ಮಾಡಿದಾಗ. ಹಾಗೇನೆ ಬಟ್ ಇಲ್ಲಿ ನಾವು ನೋಡಿದ್ರೆ, ಅಂದ್ಮೇಲೆ ಅವರು ಬ್ಯಾಕ್ ಪೇನ್ ಇದೆ, ನಾವು ಚಿಕಿತ್ಸೆಗೋಸ್ಕರ ಅಂತ ಹೇಳಿ ಆ ಕಂಡೀಷನ್ ಮೇಲೆ ಇಂಟ್ರಿಮ್ ಬೇಲ್ ತಗೊಂಡು ಆಚೆ ಬಂದ್ರು. ಆದ್ರೆ ನೆಕ್ಸ್ಟ್ ಡೇ ಇಂದಾನೆ ಅವರು ಶೂಟಿಂಗ್ ಹೋದ್ರು ಅಂತ ಸರ್. ನಾವು ಇಲ್ಲಿ ರಿಟರ್ನ್ ಸಿನಾಪ್ಸಿಸ್ ಆಫ್ ದರ್ಶನ್ ಅವ್ರದ್ದು ನೋಡಿದ್ರೆ, ಅವರು ಡೇಟ್ಸ್ ಆಫ್ ಶೂಟಿಂಗ್ ಯಾವಾಗ ರೆಸ್ಯೂಮ್ ಮಾಡಿದ್ರು ಮತ್ತೆ ಟ್ರೀಟ್ಮೆಂಟ್ ಇದಕ್ಕೂ ತುಂಬಾ ಗ್ಯಾಪ್ ಇದೆ ಸರ್. ಅವರು ಚಿಕಿತ್ಸೆ ತಗೊಂಡು ಸ್ವಲ್ಪ ಗುಣಮಟ್ಟ ಆಗಿದ್ದಾರೆ ಅಂತ ಅಂದಾಗ ಮತ್ತೆ ಅವರು ಡಾಕ್ಟರ್ ಅಡ್ವೈಸ್ ತಗೊಂಡು ವಾಪಸ್ ಶೂಟಿಂಗ್ಗೆ ರೆಸ್ಯೂಮ್ ಆಗ್ತಾರೆ. ಹಾಗೇನೆ ಅವರು ಆಚೆ ಬೇರೆ ಕಂಟ್ರಿಯಲ್ಲಿ ಶೂಟಿಂಗ್ ಹೋಗ್ಬೇಕು ಅಂದಾಗ ನ್ಯಾಯಾಲಯಕ್ಕೆ ಅವರು ಟ್ರಯಲ್ ಕೋರ್ಟಿಗೆ ಅಪ್ಲಿಕೇಶನ್ ಅರ್ಜಿನ ಹಾಕಿ ಪರ್ಮಿಷನ್ ತಗೊಂಡು ಆ ಟೈಮಲ್ಲಿ ಅವರು ಶೂಟಿಂಗ್ಗೆ ಪರ್ಮಿಷನ್ ಆರ್ಡರ್ಸ್ ಆದ್ಮೇಲೆ ಅವರು ಶೂಟಿಂಗ್ ಹೋಗ್ತಾರೆ ಸರ್. ಈಗ ಇನ್ನೊಂದು ಮೇಡಮ್ ಪ್ರಶ್ನೆ, ಈಗ ಇನ್ ಕೇಸ್ ಜಾಮೀನು ರದ್ದುಪಡಿಸಿದ್ರೆ ಏನಾಗುತ್ತೆ, ಕಾನೂನು ರೀತಿಯ ಕ್ರಮಗಳು ಏನಿರುತ್ತೆ ಅಂತ ಸರ್? ಮತ್ತೆ ವಾರೆಂಟ್ ಇದು ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಂತಾರೆ ಸರ್. ಎಷ್ಟು ಜನ ಅಕ್ಯೂಸ್ಡ್ಗೆ ರೀಸನ್ ಕೊಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಬೇಲ್ ವಜಾಗೊಳಿಸ್ಬೇಕು ಅಂದ್ರೆ ರದ್ದುಗೊಳಿಸ್ಬೇಕು ಅಂತ ಅಂದ್ರೆ ಮತ್ತೆ ಇವ್ರನ್ನ ಬಲವಾದ ಕಾರಣಗಳು ಕೊಡ್ಬೇಕು ಯಾಕೆ ಅಂತ ಹೇಳಿ. ಯಾಕಂದ್ರೆ ಒಂದ್ಸರಿ ಬೇಲ್ ಆದ್ಮೇಲೆ ಅದನ್ನ ರಿಜೆಕ್ಟ್ ಮಾಡಿ
ಅವರು ಆರ್ಡರ್ಸ್ ಪಾಸ್ ಮಾಡಬೇಕು ಅಂದರೆ ಸರ್ ಅಗೇನ್ ಅದರಲ್ಲಿ ತುಂಬ ಡೀಟೇಲ್ಡ್ ಆರ್ಡರ್ ಬರೀಬೇಕು ಅವರು, ಯಾವ ಕಾರಣಕ್ಕೆ ಇವ್ರ ವಿರುದ್ಧ ಈ ರೀತಿ ನಾವು ಆದೇಶನ ಹೊರಡಿಸ್ತಾ ಇದ್ದೀವಿ ಅಂತ. ಅದಾದಮೇಲೆ ಅವ್ರನ್ನ ಅಗೇನ್ ಕಸ್ಟಡಿಗೆ ರೆಮಿಟ್ ಬ್ಯಾಕ್ ವಾಪಸ್ ಅರೆಸ್ಟ್ ಮಾಡಿ ಸೇಮ್ ಕಸ್ಟಡಿಯಲ್ಲಿ ಟಿಲ್ ಟ್ರಯಲ್, ಫೈನಲ್ ಟ್ರಯಲ್ ಆಗೋ ತನಕ ಇರುತ್ತೆ ಸರ್. ಓಕೆ. ಅಥವಾ ಇದರಲ್ಲಿ ಯಾವುದೇ ಬಲವಾದ ಕಾರಣ ಇಲ್ಲ ಅಂತ ಆದೇಶವನ್ನು ಎತ್ತಿ ಹಿಡಿಯುವಂತ ಚಾನ್ಸಸ್ ಇರುತ್ತೆ ಸರ್? ಎರಡೂ ಆಗ್ಬೋದು. ಈ ಕಡೆ ಅದು ಸರಿ, ಈ ಆದೇಶ ಮಾಡೋದೇ ಕೋರ್ಟಿಗೆ ಬಿಟ್ಟಿದ್ದು ಪರಿಗಣನೆ. ಅವ್ರು ಯಾವ ರೀತಿ ಕಂಟೆನ್ಷನ್ಸ್ ನಾವ್ ಯಾವುದೇ ಕಂಟೆನ್ಷನ್ ತಗೊಂಡ್ರು ಫೈನಾಲಿಟಿ ಕೋರ್ಟ್ಗೆ ಬಿಟ್ಟಿದ್ದು. ಸೊ ಆ ಡಿಸಿಷನ್ ನಾವು ಬದ್ಧರಾಗ್ಲೇಬೇಕು. ಸೊ ಆದ್ರಿಂದ ಸರ್ ರಿಜೆಕ್ಟ್ ಮಾಡೋ ಅಂತ ಪಾಸಿಬಿಲಿಟಿನೂ ಇದೆ ಸರ್. ಹಾಗೆ ಅಲೋನು ಮಾಡ್ಬೋದು, ಯಾಕಂದ್ರೆ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಆಗಿರೋದ್ರಿಂದ ಟ್ರಯಲ್ ನಡೀಲಿ. ಆಮೇಲೆ ಯಾಕಂದ್ರೆ ಟ್ರಯಲ್ ಹೇಳಿದ್ದಾರೆ ಎಷ್ಟು ದಿವಸ ಟ್ರಯಲ್ ಮುಗಿಬಹುದು ಅಂತಂದ್ರೆ ನಾವು ನೋಡ್ಬೋದು 3900 ಚಿಲ್ಲರೆ ಪೇಜಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸೊ ಅದ್ರ ಮೇಲೆ ಎವಿಡೆನ್ಸ್, ವಿಟ್ನೆಸ್ ಎಲ್ಲ ಕರೆಸಿ ಟ್ರಯಲ್ ಟೈಮ್ ನೋಡ್ಕೊಂಡಾಗ ಸೊ ಇದಕ್ಕೆ ಅರೆಸ್ಟ್ ಬೇಕಾಗಿದ್ಯಾ, ಮತ್ತೆ ಬೇಲ್ ರಿಜೆಕ್ಟಿಂಗ್ ಬೇಕಾಗಿದೆಯೋ ಇಲ್ವೋ ಅಂತ ಹೇಳಿ ಅದು ಕೋರ್ಟಿಗೆ ಬಿಟ್ಟಿದ್ದು ಸರ್. ಹಾಗೆ ಸುಪ್ರೀಂ ಕೋರ್ಟ್ ನಲ್ಲೇ ಆಗಿರುವಂತಹ ಹಲವಾರು ಜಡ್ಜ್ಮೆಂಟ್ ನ ರಿಲೇ ಮಾಡಿ ಕೂಡ ಇಬ್ರು ಕಡೆಯಿಂದನೂ ಕೊಟ್ಟಿದ್ದಾರೆ. ಮತ್ತೆ ಇವರು ಪವಿತ್ರ ಗೌಡ ಅವ್ರ ಕಡೆಯಿಂದನೂ ಕೂಡ ಸಬ್ಮಿಷನ್ ಮಾಡಿದ್ದಾರೆ. ಸೊ ಆದ್ರಿಂದ ಇದು ಟೋಟಲ್ ಸುಪ್ರೀಂ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.